ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್. ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆನಾ? ಸೊ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡು ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ. ಸೊ ಟಿ ಇ ಟಿ ಫಸ್ಟ್ ಪೇಪರ್ 1 ಏನಿರುತ್ತೆ ಮಾರ್ನಿಂಗ್ ಸೆಷನಲ್ಲಿರುತ್ತೆ, ಮತ್ತು ಪೇಪರ್ 2 ಅಂತಂದರೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ಪೇಪರ್ 1 ಅಂತಂದರೆ 1 to 5th ಕ್ಲಾಸಿಗೆ ಸಂಬಂಧಪಟ್ಟಂಗೆ ಇರುತ್ತೆ, ಮತ್ತು ಪೇಪರ್ 2 ಅಂತಂತಂದರೆ 6 to 8ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಓಕೆನಾ? ಸೊ ನಾವು ಇವತ್ತೇನು ಮಾಡೋಣ, ಪೇಪರ್ 1ಅನ್ನು ನೋಡೋಣ. ಈ ಪೇಪರ್ 1ನಲ್ಲಿ 5 ಸಬ್ಜೆಕ್ಟ್ಗಳನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್. ನಾವು ಸೈನ್ಸ್ ಎಲ್ಲ, ನಾವು ಮ್ಯಾಥಮೆಟಿಕ್ಸ್ ಅಲ್ಲ ಅಂತಂತಂದರೂ ಕೂಡ ಪ್ರೈಮರಿ ಸೆಕ್ಷನ್ಗೆ ಎಲ್ಲನೂ ಬರುತ್ತೆ. ಸೊ ಹಾಗಾಗಿ ನೀವು ಮ್ಯಾಥಮೆಟಿಕ್ಸು ಬಿಡಿಸ್ಬೇಕಾಗತ್ತೆ, ಎನ್ವಿರಾನ್ಮೆಂಟಲ್ ಸೈನ್ಸು ಕೂಡ ಬಿಡಿಸ್ಬೇಕಾಗತ್ತೆ. ಓಕೆನಾ? ಇದು ಜನರಲ್ ಪೇಪರ್. ಟಿ ಇ ಟಿ ಅಂತಂದರೆ ಎಲ್ಲರಿಗೂ ಕಾಮನ್ ಆಗಿಯೇ ಇರುತ್ತೆ. ಓಕೆನಾ? ಸೊ ಪೇಪರ್ 1 ಎಲ್ಲ ಸಬ್ಜೆಕ್ಟು ಎಲ್ಲರಿಗೂ ಸೇಮ್ ಇರ್ತವೆ. ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನೀವು ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಬಿಡಿಸ್ಬೇಕಾಗತ್ತೆ. ಸೊ ಇವತ್ತು ನಾವೇನು ಮಾಡೋಣ, ಒಂದೊಂದು ಸಬ್ಜೆಕ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ಬರ್ತವೆ, ಎಷ್ಟು ಕ್ವಶನ್ಸ್ ಇರ್ತವೆ, ಯಾವುದಕ್ಕೆ ರಿಲೇಟೆಡ್ ಇರ್ತವೆ, ಹೌದಾ? ಸೊ ಈ ಗ್ರಾಮರಲ್ಲಿ ಎಷ್ಟು ಬರ್ತವೆ, ಈ ರೀತಿ ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಯಾವುದು ಭಾಷೆ ಬರುತ್ತೆ, ನಮ್ಮದು ಮಾತೃಭಾಷೆ ಕನ್ನಡ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. ಇಲ್ಲಿ ನೋಡಿ, ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಇವುಗಳನ್ನು ಓದಬೇಕು. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1 ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ಲಾಗಿ 8 ಪ್ರಶ್ನೆಗಳಿಗೆ ನಾವು ಉತ್ತರ ಬರಿಬೇಕಾಗತ್ತೆ. ಸೊ ಇದನ್ನು ನೀವು ಮನಸ್ಸಲ್ಲಿ ಓದ್ಕೊಳ್ಳಿ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಓಕೆನಾ? ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಇದೆಲ್ಲ ಓದ ನಂತರ ಈ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು. ಓಕೆನಾ? ಸೊ ಇದನ್ನು ನಾವು ಇವಾಗ ಓದ್ಕೊಂಡಿದ್ದೀವಿ, ಹಾಗಾಗಿ ಇವುಗಳಿಗೆ ಆನ್ಸರ್ ಮಾಡೋಣ. ಮಲೆನಾಡಿನ ಗೋಪಾಲಕರು ಗಟ್ಟಿಮುಟ್ಟಾಗಿರಲು ಕಾರಣ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇದರಲ್ಲಿನೇ ಇರುತ್ತೆ. ಸೊ ಆಪ್ಷನ್ಸ್ ಏನಿದೆ, ಫಸ್ಟ್ ಗೋಗಳನ್ನು ಮೇಯಿಸುವುದರಿಂದ, ಎರಡನೇದು ಧೈರ್ಯಶಾಲಿಗಳಾಗಿರುವುದರಿಂದ, 3 ಮಳೆ ಬಿಸಿಲೆನ್ನದೆ ಅಲೆದು ಅಲೆದು, 4ನೇದು ನಡೆನುಡಿಯಲ್ಲಿ ವಿನಯವಾಗಿರುವುದರಿಂದ. ಓಕೆನಾ? ಸೊ ಈ ರೀತಿ 4 ಆಪ್ಷನ್ಸ್ ಇದ್ದಾವೆ. ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಯಾವುದಿದೆ ಅಂತಂದರೆ ಥರ್ಡ್ ಒನ್, ಮಳೆ ಬಿಸಿಲೆನ್ನದೆ ಅಲೆದು ಅಲೆದು. ಇಲ್ಲಿದೆ ನೋಡಿ, ಮಳೆ ಗಿರಿವನಗಳಲ್ಲಿ ಮಳೆ ಬಿಸಿಲೆನ್ನದೆ ಅಲೆದು ಅಲೆದು ಗಟ್ಟಿಮುಟ್ಟಾಗಿರುವರು ಅಂತ ಇದೆ. ಸೊ ಆನ್ಸರ್ ಏನಾಗುತ್ತೆ, ಥರ್ಡ್ ಒನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ತರಬುಗುಣಿ ಎಂದರೆ, ಇದು ಕೂಡ ಇದರಲ್ಲಿನೇ ಆನ್ಸರ್ ಇರುತ್ತೆ. ಹೌದಾ? ಹಾಗಾಗಿ ಆಪ್ಷನ್ಸ್ಗಳನ್ನು ನೋಡೋಣ. ಫಸ್ಟ್ ಒನ್, ಗೋವುಗಳು ಮಲಗಿ ವಿಶ್ರಮಿಸುವ ಸ್ಥಳ, ಗೋವುಗಳ ಮೈ ತೊಳೆಯುವ ಸ್ಥಳ, 3ನೇದು ಗೋಪಾಲಕರು ವಿಶ್ರಮಿಸುವ ಸ್ಥಳ, 4ನೇದು ಗೋವುಗಳನ್ನು ಮಾರಾಟ ಮಾಡುವ ಸ್ಥಳ. ಸೊ ಇದರ ಆನ್ಸರ್ ಏನಾಗುತ್ತೆ, 1ನೇದು, ಫಸ್ಟ್ ಒನ್ ಆಗುತ್ತೆ. ಯಾಕೆ? ಇಲ್ಲಿ ನೋಡಿ, ತರಬುಗುಣಿ ಅಂತಂತಂದರೆ ಇಲ್ಲಿ ನೋಡಿ, ಹೀಗೆ ಇಲ್ಲಿ ನೀವು ಫುಲ್ ಪ್ಯಾರಾಗ್ರಾಫ್ ಓದಿದರೆ ಗೊತ್ತಾಗುತ್ತೆ. ಅಲ್ಲಿ ಅವು ಸ್ವಲ್ಪ ಹೊತ್ತು ಮಲಗಿ ಮೆಲುಕು ಹಾಕುತ್ತಾ ವಿಶ್ರಮಿಸಿಕೊಳ್ಳುತ್ತವೆ. ಹೀಗೆ ವಿಶ್ರಮಿಸಿಕೊಳ್ಳುವ ಸ್ಥಳ ಬದಲಾಗುವುದಿಲ್ಲ. ಈ ಸ್ಥಳವನ್ನು ತರಬುಗುಣಿ ಎನ್ನುತ್ತಾರೆ. ಹಾಗಾಗಿ ಗೋವುಗಳು ಮಲಗಿ ವಿಶ್ರಮಿಸುವ ಸ್ಥಳ ಏನಾಗುತ್ತೆ, ತರಬುಗುಣಿ ಅಂತ ಆಗುತ್ತೆ. ಓಕೆನಾ? ಸೊ ಸೆಕೆಂಡ್ ಒನ್ಗೆ ಆನ್ಸರ್ ಯಾವುದು, 1ನೇ ಆಪ್ಷನ್ಸ್. ಓಕೆನಾ? ಥರ್ಡ್ ಕ್ವಶನ್ ನೋಡೋಣ. ಮಲೆನಾಡಿನ ಪ್ರತಿಯೊಬ್ಬ ದನಗಾಯಿಯ ಗೆಳೆಯ, 1 ಗೋವು,
ಎರಡನೇ ಆಪ್ಷನ್ಸ್ ಕೊಳಲು, ಮೂರನೇ ಆಪ್ಷನ್ಸ್ ಕಂಬಳಿ, ನಾಲ್ಕನೇ ಆಪ್ಷನ್ಸ್ ಕಾಡು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಯಾವುದು? ಕೊಳಲು, ಎರಡನೇ ಆಪ್ಷನ್ಸ್. ಓಕೆನಾ? ನಾಲ್ಕನೇ ಕ್ವಶನ್, ಹಿರಗನು ಪಕ್ಕದ ಹಳ್ಳಿಗಳಲ್ಲೆಲ್ಲ ಪ್ರಸಿದ್ಧಿಯಾಗಿರುವುದು ಇದಕ್ಕೆ. ಒಂದನೇ ಆಪ್ಷನ್ಸ್ ದನ ಕಾಯುವುದಕ್ಕೆ, ಎರಡನೇದು ನಾಯಿಯನ್ನು ಸಾಕಿರುವುದಕ್ಕೆ, ಮೂರನೇದು ಮಕ್ಕಳು ಹೇಳಿದ ಕೆಲಸ ಮಾಡುವುದಕ್ಕೆ, ನಾಲ್ಕನೇದು ಅವನ ಕೊಳಲ ಗಾಯನಕ್ಕೆ. ಸೊ ಇದರ ಆನ್ಸರ್ ಈಸ್ ಒಂದು ಆನ್ಸರು ಫೋರ್ತ್ ಒನ್, ಆಪ್ಷನ್ ನಂಬರ್ 4, ಅವನ ಕೊಳಲ ಗಾನಕ್ಕೆ. ಐದನೇ ಕ್ವಶನ್, ಮಕ್ಕಳು ಹಿರಗನನ್ನು ಕಂಡ ಕೂಡಲೇ ಹೀಗೆ ಮಾಡುತ್ತಾರೆ. ಫಸ್ಟ್ ಆಪ್ಷನ್ಸ್ ಹೆದರಿ ಓಡುತ್ತಾರೆ, ಎರಡನೇದು ಮುತ್ತಿಕೊಳ್ಳುತ್ತಾರೆ, ಮೂರನೇದು ಕೋಪಿಸಿಕೊಳ್ಳುತ್ತಾರೆ, ನಾಲ್ಕನೇದು ಬೈಯುತ್ತಾರೆ. ಸೊ ಇದರದ್ದು ಆನ್ಸರ್ ಯಾವುದು? ಫಿಫ್ತ್ ಒನ್ ಇಸ್ ಸೆಕೆಂಡ್ ಒನ್. ಏನು ಮಾಡ್ತಾರೆ? ಅವನನ್ನು ಕಂಡ ಕೂಡಲೇ ಏನು ಮಾಡ್ತಾರೆ? ಮುತ್ತಿಕೊಳ್ಳುತ್ತಾರೆ. ಸೊ ಆರನೇ ಕ್ವಶನ್, ದಿನ ದಿನವೂ ಎಂಬುದು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ನೋಡಿ ಇದ್ರದ್ದು ಆನ್ಸರು ಈ ಗದ್ಯ ಭಾಗದಲ್ಲಿ ಇರಲ್ಲ, ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ದಿನ ದಿನವೂ ಎಂಬುದು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಯಾವುದಕ್ಕೆ ಸೇರಿದೆ? ನಿಮಗಿದು ನಾನು ಆಲ್ರೆಡಿ ಈ ಎಲ್ಲ ಅಂಶಗಳ ಬಗ್ಗೆ ಗ್ರಾಮರ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಓಕೆನಾ? ಇವುಗಳಿಗೆ 50-50, 100-100 ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀನಿ, ಚಾನಲಲ್ಲಿ ನೋಡ್ಬೋದು. ಓಕೆನಾ? ಸೊ ಇದಕ್ಕೆ ಆರನೇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂತಂದರೆ ದ್ವಿರುಕ್ತಿ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್, ಅತ್ಯಾಶೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಫಸ್ಟ್ ಒನ್ ಎಣ್ಸಂಧಿ, ಎರಡನೇದು ವೃದ್ಧಿ ಸಂಧಿ, ಮೂರನೇದು ಗುಣಸಂಧಿ, ನಾಲ್ಕನೇದು ಸವರ್ಣ ದೀರ್ಘ ಸಂಧಿ. ಓಕೆನಾ? ಈ ಅತ್ಯಾಶೆ ಅಂತನ್ನೋದು ಬಿಡಿಸಿ ಬರೆದಾಗ ಅತಿಯಾದ ಪ್ಲಸ್ ಆಶೆ ಅಂತ ಆಗುತ್ತೆ, ಅತ್ಯಾಶೆ ಅಂತ ಆಗುತ್ತೆ. ಸೊ ಇದು ಸಂಧಿಗಳ ಬಗ್ಗೆ ಕೂಡ ಕ್ಲಾಸ್ಗಳನ್ನು ನಾನು ಮಾಡಿದ್ದೀನಿ, ಅದರಲ್ಲಿ ನೀವು ಡಿಟೇಲ್ ಆಗಿ ನೋಡ್ಬೋದು. ಇವಾಗ ಇದು ಅತ್ಯಾಶೆ ಅನ್ನೋದು ಯಾವುದು ಸಂಧಿ ಆಗುತ್ತಪ್ಪ ಅಂತಂತಂದರೆ ಎಣ್ಸಂಧಿ. ಏಟ್ತ್ ಒನ್, ಬಾಲ ಕಡಿದ ನಾಯಿಯ ಬಗ್ಗೆ ಹಿರಗನ ಸಿದ್ಧಾಂತವಿದು. ನೋಡಿ ಇದು ಮತ್ತೆ ಈ ಗದ್ಯ ಭಾಗಕ್ಕೆ ರಿಲೇಟೆಡ್ ಇದೆ. ಇವೆರಡೂ ಕೂಡ ವ್ಯಾಕರಣಾಂಶಕ್ಕೆ ರಿಲೇಟೆಡ್ ಇದೆ. ಓಕೆ, ಒಂದನೇ ಆಪ್ಷನ್ಸ್ ನೋಡಿ, ಅವು ಚೀನಿ ನಾಯಿಗಳಾಗಿರುತ್ತವೆ ಎಂಬುದು, ಎರಡನೇದು ಅವು ಕಂತ್ರಿ ನಾಯಿಗಳಾಗಿರುತ್ತವೆ ಎಂಬುದು, ಮೂರನೇದು ಅವು ಜಾತಿ ನಾಯಿಗಳಾಗುತ್ತವೆ ಎಂಬುದು, ನಾಲ್ಕನೇದು ಅವು ಹೆಚ್ಚು ಹುಚ್ಚು ನಾಯಿಗಳಾಗುತ್ತವೆ ಎಂಬುದು. ಓಕೆನಾ? ಸೊ ಏಟ್ತ್ ಒನ್ನು ಇಲ್ಲೇ ಇರುತ್ತೆ ಆನ್ಸರು. ಯಾವುದಪ್ಪ ಅಂತಂತಂದರೆ ಅವು ಚೀನಿ ನಾಯಿಗಳಾಗಿರುತ್ತವೆ ಎಂಬುದು ಅವನದು ಸಿದ್ಧಾಂತವಿತ್ತು. ಓಕೆನಾ? ಸೊ ಹಾಗಾಗಿ ಆಪ್ಷನ್ ನಂಬರ್ 1. ನೋಡಿ ಇವಾಗ 8 ಪ್ರಶ್ನೆಗಳು ಗದ್ಯ ಭಾಗಕ್ಕೆ ಸಂಬಂಧಪಟ್ಟು, ಅದೇ ರೀತಿ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂತಂತಂದರೆ ಪದ್ಯ ಭಾಗ ಕೊಟ್ಟಿದ್ದಾನೆ. ಅಂತಂದರೆ ಒಂದು ಪದ್ಯವನ್ನು ಕೊಟ್ಟಿದ್ದಾನೆ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದರೆ 9ರಿಂದ 15ರವರೆಗಿನ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತಂದರೆ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿದೆ. ನೋಡಿ ಇಲ್ಲಿ 8 ಪ್ರಶ್ನೆಗಳು, ಇಲ್ಲಿ 7 ಪ್ರಶ್ನೆಗಳು, ಒಟ್ಟಾರೆಯಾಗಿ 15 ಪ್ರಶ್ನೆಗಳಿಗೆ ನೀವು ಅಲ್ಲೇ ಉತ್ತರಗಳನ್ನು ಪಡೆದುಕೊಳ್ಬೋದು. ಯಾವಾಗ ನಾವು ಈ ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೊಂಡಾಗ, ಅದೇ ರೀತಿ ಈ ಪದ್ಯವನ್ನು ಕೂಡ ಸರಿಯಾಗಿ ಓದ್ಕೊಂಡಾಗ. ಓಕೆನಾ? ಸೊ ಇವಾಗ ನಾವು 8 ಪ್ರಶ್ನೆಗಳನ್ನು ಬಿಡಿಸಿವಿ. ಇವಾಗ ಪದ್ಯ ಭಾಗವನ್ನು ಓದ್ಕೊಂಡು ನೆಕ್ಸ್ಟ್ 9ರಿಂದ 15ರವರೆಗಿನ ಪ್ರಶ್ನೆಗಳನ್ನು ನೋಡೋಣ. ಓಕೆನಾ? ಅದೇ ಪದ್ಯವನ್ನು ಇಲ್ಲಿ ಮುಂದುವರೆದು ಕೊಟ್ಟಿದ್ದಾರೆ, ಅಲ್ಲಿಷ್ಟು ಮತ್ತು ಇಲ್ಲಿಷ್ಟು. ಇದು ಕಂಪ್ಲೀಟ್ ಪದ್ಯವನ್ನು ಓದ್ಕೊಂಡಾಗ ನಾವೇನು ಮಾಡ್ಬೋದು, ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೋದು. ಓಕೆನಾ? ಸೊ ಇವಾಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ, ಬಿರುಗಾಳಿಯಲ್ಲಿ ದೋಣಿಗಳು ಇಲ್ಲಿ ಹೊಯ್ದಾಡುತ್ತವೆ. ಓಕೆನಾ? ಸೊ ಇದು ಪದ್ಯದಲ್ಲಿನೇ ಬಂದಿದೆ. ಆಪ್ಷನ್ಸ್ ನಂಬರ್ 1 ಮರಳಿನ ಮೇಲೆ, ಮಣ್ಣಿನ ಮೇಲೆ, ಕಡಲಿನ ಮೇಲೆ, ರಸ್ತೆಯ ಮೇಲೆ. ಆನ್ಸರ್ ಯಾವುದಪ್ಪ ಅಂತಂತಂದರೆ 3ನೇದು ಕಡಲಿನ
ಮೇಲೆ. ದೋಣಿಗಳು ಎಲ್ಲಿ ಚಲಿಸ್ತವೆ? ಕಾಮನ್ ಆಗಿ ಥಿಂಕ್ ಮಾಡಿದ್ರು ಕೂಡ ಇದಕ್ಕೆ ಆನ್ಸರನ್ನು ನೀವು ಬರಿಬೋದು. ಓಕೆನಾ? ಮಲಗಿರುವ 10th ಒನ್ ಪ್ರಶ್ನೆ, ಮಲಗಿರುವ ಮೂಳೆಗಳ ನಿಟ್ಟುಸಿರು ಇರುವುದು. ಇದಕ್ಕೆ ಆನ್ಸರ್ ಯಾವುದು? ಫಸ್ಟ್ ಒನ್ ಕಾಳರಾತ್ರಿಯಲ್ಲಿ, ಎರಡನೇದು ನೆಲದಾಳದಲ್ಲಿ, 3 ಕಡಲಿನಲ್ಲಿ, 4ನೇದು ಬಿರುಗಾಳಿಯಲ್ಲಿ. ಇದಕ್ಕೆ 10ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ನೆಲದಾಳದಲ್ಲಿ. ಇದಕ್ಕೆ ಮಲಗಿರುವ ಮೂಳೆಗಳ ನಿಟ್ಟುಸಿರು ಇರುವುದು ನೆಲದಾಳದಲ್ಲಿ. ಓಕೆನಾ? ಪದ್ಯವನ್ನು ನೀವು ಗಮನಿಸಿದರೆ ಆನ್ಸರನ್ನು ನೋಡ್ಬೋದು. 11ನೇ ಪ್ರಶ್ನೆ, ಸಂಜೆಯ ಕತ್ತಲಿನ ಉಜ್ವಲ ಹಗಲುಗಳು ಹೀಗೆ ಆಗುತ್ತಿವೆ. ಹೇಗೆ ಆಗುತ್ತಿವೆಪ್ಪ? ಆಪ್ಷನ್ಸ್ ನೋಡಿ. ಫಸ್ಟ್ ಒನ್ ಕರಗುತ್ತಿವೆ, ಎರಡನೇದು ಸೊರಗುತ್ತಿವೆ, 3ನೇದು ಬೆಳಗುತ್ತಿವೆ, 4ನೇದು ಕುಣಿಯುತ್ತಿವೆ. ಸಂಜೆಯ ಕತ್ತಲಿನ ಉಜ್ವಲ ಹಗಲುಗಳು ಹೀಗೆ ಆಗುತ್ತಿವೆ. ಏನಾಗುತ್ತಿವೆ? ಕರಗುತ್ತಿವೆ. ಫಸ್ಟ್ ಒನ್ ಈಸ್ ಆನ್ಸರ್. ಓಕೆನಾ? 12ನೇ ಕ್ವಶನ್, ಕವಿ ಬರೆಯುತ್ತಿರುವುದು ಇದಕ್ಕೆ ಕಚ್ಚಾಡುವವರನ್ನು ಕುರಿತು. ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಚ್ಚಾಡ್ತಿದ್ದಾರೆ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರೆದಿದ್ದಾರೆ. ಅದು ವಿಷಯ ಯಾವುದು? ಫಸ್ಟ್ ಒನ್ ಬೀದಿ, ಎರಡನೇದು ಕೀರ್ತಿ, 3ನೇದು ಮನೆ, 4ನೇದು ಆಸೆ. ಸೊ ಕವಿಯ ಪ್ರಕಾರ ಯಾವುದಕ್ಕಾಗಿ ಕಚ್ಚಾಡ್ತಿದ್ದಾರಪ್ಪ ಅಂತಂದರೆ ಕೀರ್ತಿಗಾಗಿ. ಆಪ್ಷನ್ಸ್ ನಂಬರ್ 2 ಈಸ್ ಆನ್ಸರ್. ಓಕೆನಾ? ಸೊ 13ನೇ ಪ್ರಶ್ನೆ ನೋಡಿ, ಕವಿ ಬರೆಯುವ ಮೊಳಕೆಗಳು ಇಷ್ಟು ಕಾಲದ ಕತ್ತಲನ್ನು ಒಡೆದು ತಲೆ ಎತ್ತುತ್ತವೆ. ಎಷ್ಟಪ್ಪ ಅಂತ ಆನ್ಸರ್ ಹೇಳಬೇಕು ನಾವು. ಫಸ್ಟ್ ಒನ್ ಶತಮಾನ, ಎರಡನೇದು ದಿನ, 3ನೇದು ವರ್ಷ, 4ನೇದು ತಿಂಗಳು. ಸೊ 13ನೇ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತಂದರೆ ಶತಮಾನ. ಶತಮಾನದ ಕಾಲದ ಕತ್ತಲನ್ನು ಒಡೆದು ತಲೆ ಎತ್ತುತ್ತವೆ. ಓಕೆ? ಸೊ 14ನೇದು ಮೊಳಕೆಗಳನ್ನು. ಈ ಪದದಲ್ಲಿರುವ ವಿಭಕ್ತಿ ನೋಡಿ, ಇಲ್ಲಿ ಕೂಡ ಗ್ರಾಮರ್ ಪಾರ್ಟು ಬಂತು. ಮೊಳಕೆಗಳನ್ನು ಅನ್ನು ಅಂತ ಇಲ್ಲೇ ಪ್ರಶ್ನೆಯಲ್ಲಿ ಬಂದಿದೆ. ಆಪ್ಷನ್ಸ್ ನೋಡೋಣ. ಫಸ್ಟ್ ಒನ್ ಪ್ರಥಮ, ಎರಡನೇದು ತೃತೀಯ, 3ನೇದು ಪಂಚಮಿ, 4ನೇದು ದ್ವಿತೀಯ. ಓಕೆನಾ? ಸೊ ಇದಕ್ಕೆ ಆನ್ಸರ್ ಯಾವ್ದು ಬರುತ್ತೆ? ಪ್ರಥಮ ಉ, ದ್ವಿತೀಯ ಅನ್ನು. ಇಲ್ಲಿ ಮೊಳಕೆಯನ್ನು ಅಂತ ಇದೆ. ಸೊ ಹಾಗಾಗಿ ದ್ವಿತೀಯ ಅನ್ನೋದು ಅಂತಂದರೆ ಆಪ್ಷನ್ಸ್ ನಂಬರ್ 4 ಏನಾಗುತ್ತೆ? ಉತ್ತರ ಆಗುತ್ತೆ. ಸೊ ಅದೇ ರೀತಿ 15ನೇ ಪ್ರಶ್ನೆ ನೋಡೋಣ. ಕದ ಪದದ ಅರ್ಥ. ಇದು ಕೂಡ ಗ್ರಾಮರ ವ್ಯಾಕರಣಾಂಶ ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತಹ ಅಂಶವಾಗಿದೆ. ಇದಕ್ಕೆ ಫಸ್ಟ್ ಆಪ್ಷನ್ಸ್ ಕಿಟಕಿ, ಎರಡನೇದು ಬಾಗಿಲು, 3ನೇದು ಮನೆ, 4ನೇದು ನೆಲ. ಕದ ಅಂತಂತಂದರೆ ಕಾಮನ್ ಆಗಿ ನಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕದ ಅಂತಂದರೆ ಏನು? ಬಾಗಿಲು. ಸರಿಯಾದ ಉತ್ತರನ? ಓಕೆ, ಸೆಕೆಂಡ್ ಒನ್ ಈಸ್ ಸರಿಯಾದ ಉತ್ತರ. ಕದ ಅಂತಂದರೆ ಬಾಗಿಲು. ನೋಡಿ, ಒಟ್ಟಾರೆಯಾಗಿ 15 ಅಂಕಗಳು ನಮ್ಮ ಕೈಯಲ್ಲಿನೇ ಇರುತ್ತೆ. ಅಂತಂದರೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ 7, ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ 8 ಪ್ರಶ್ನೆಗಳು. ಒಟ್ಟಾರೆಯಾಗಿ ನಾವು 15 ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಬೋದು. ಓಕೆನಾ? ನೆಕ್ಸ್ಟ್ ನೋಡೋಣ. 16ನೇ ಪ್ರಶ್ನೆಯಿಂದ ಕನ್ನಡ ಪೆಡಗಾಗಿಗೆ ಸಂಬಂಧಪಟ್ಟಂಗೆ BEdಲ್ಲಿ ಓದಿರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಪ್ರಶ್ನೆಗಳು ಇರ್ತವೆ. ಓಕೆನಾ? ಮನೋವಿಜ್ಞಾನಕ್ಕೆ ಮತ್ತು ಕನ್ನಡ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಸೊ 16ನೇ ಪ್ರಶ್ನೆ ನೋಡಿ. ಮಕ್ಕಳ ಮಾತು ಕಲಿಕೆಗೆ ಅವರ ಸಾಮಾಜಿಕ ಅಂತರಕ್ರಿಯೆಗಳು ಹಾಗೂ ಅನುಭವಗಳು ಅತ್ಯಂತ ಸಮೃದ್ಧವಾದ ಸಂಪನ್ಮೂಲಗಳು. ಈ ಚಿಂತನೆ ನೀಡಿರುವ ಭಾಷಾಶಾಸ್ತ್ರಜ್ಞ ಯಾರು? ಫಸ್ಟ್ ಒನ್ ಲಿವ್ ವೈಗೊಸ್ಕಿ, ಎರಡನೇದು ಜೀನ್ ಪಿಯಾಜೆ, 3ನೇದು BF ಸ್ಕಿನ್ನರ್, 4ನೇದು ನೋಮ್ ಚೋಮಸ್ಕಿ. ಸೊ ಇದಕ್ಕೆ ಆನ್ಸರ್ ಯಾವುದು?
ಫಸ್ಟ್ ಒನ್ ಲಿವ್ ವೈಗೋಸ್ಕಿ. ನೋಡಿ, ಈ ಪ್ರಶ್ನೆಗಳನ್ನು ನೀವು ಸಂಗ್ರಹಿಸಬೇಕಾಗುತ್ತೆ. ಯಾಕಂತಂದರೆ ಈ ಪ್ರಶ್ನೆಗಳು ರಿಪೀಟೆಡ್ ಆಗಿರುತ್ತೆ. ಪದ್ಯ ಮತ್ತು ಗದ್ಯ ಭಾಗ ಯಾವುದೇ ರೀತಿ ರಿಪೀಟೆಡ್ ಆಗಿರೋದಲ್ಲ, ಆದರೆ ವ್ಯಾಕರಣ ಅಂಶ ರಿಪೀಟೆಡ್ ಆಗುತ್ತೆ. ಬಟ್ ಈ ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ಳೇಬೇಕು ಮತ್ತು ಈ ಅಂಶಗಳನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ನೆನಪಲ್ಲಿ ಇಟ್ಕೊಳ್ಳೇಬೇಕು. ಓಕೆನಾ? ಈ ಶಾಸ್ತ್ರಜ್ಞರಂತೂ ಚೇಂಜ್ ಆಗೋದಿಲ್ಲ, ಹೌದಾ? ಅದಕ್ಕಾಗಿ ಈ ಅಂಶಗಳನ್ನು ನೀವು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಅಥವಾ ಈ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ ಸಿಗ್ತವೆ ಅಂತಂದರೆ ಕಲೆಕ್ಟ್ ಮಾಡಿಕೊಳ್ಳಿ. 17th ಕ್ವಶನ್. ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ. ಒಂದನೇದು, ಕಣ್ಣು ಮುಚ್ಚಿ ಕುಳಿತು ಸಾವಧಾನದಿಂದ ಕೇಳುವುದು. ಎರಡನೇದು, ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು. ಮೂರನೇದು, ಕಣ್ಣು ಮುಚ್ಚಿ ಆಲಿಸುತ್ತಾ ವಿಷಯ ವಿಮರ್ಶೆ ಮಾಡುವುದು. ನಾಲ್ಕನೇದು, ಕಣ್ಣು ಮುಚ್ಚಿ ಆಲಿಸುತ್ತಾ ಹೇಳುವವರು ಮಾಡುವ ತಪ್ಪುಗಳನ್ನು ಗುರುತಿಸುವುದು. ಸೊ 17ನೇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂತಂತಂದರೆ ಎರಡನೇದು, ಉತ್ತಮ ಆಲಿಸುವಿಕೆ ಅಂತಂದರೆ ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು ಅಂತ ಆಗುತ್ತೆ. ಅದು ಯಾವುದು? ಉತ್ತಮ ಆಲಿಸುವಿಕೆ. 18ನೇದು, ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯ ಬೆಳೆಸುವ ಒಂದು ಕ್ರಮ ಯಾವುದು? ಆಪ್ಷನ್ಸ್ ನಂಬರ್ 1, ವಾಕ್ಯವೃಂದವನ್ನು ಕಂಠಪಾಠ ಮಾಡಿ ಒಪ್ಪಿಸುವ ಚಟುವಟಿಕೆ. ಎರಡನೇದು, ದೂರದರ್ಶನ ವಾರ್ತೆಗಳ ವಾಚನವನ್ನು ವೀಕ್ಷಿಸುವುದು. ಮೂರನೇದು, ಪ್ರಬಂಧವನ್ನು ಬಾಯ್ದೆರೆಯಾಗಿ ಓದುವುದು. ನಾಲ್ಕನೇದು, ಚಿತ್ರ ಸರಣಿಯನ್ನು ನೋಡುತ್ತಾ ಕತೆ ಕಟ್ಟುವ ಚಟುವಟಿಕೆ. ಸೊ 18ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂತಂದರೆ 4th ಒನ್, ಏನು? ಚಿತ್ರ ಸರಣಿಯನ್ನು ನೋಡುತ್ತಾ ಕತೆ ಕಟ್ಟುವ ಚಟುವಟಿಕೆ. ಓಕೆ. 19ನೇ ಪ್ರಶ್ನೆ. ಇವು ಪ್ರಧಾನವಾಗಿ ಭಾಷೆಯ ಸ್ವೀಕೃತ ಕೌಶಲಗಳು ಯಾವಪ್ಪ? ಒಂದನೇದು, ಬರವಣಿಗೆ ಮತ್ತು ಮಾತು. ಎರಡನೇದು, ಆಲಿಸುವಿಕೆ ಮತ್ತು ಮೌನ ವಾಚನ. ಮೂರನೇದು, ಮಾತು ಮತ್ತು ಗಟ್ಟಿ ವಾಚನ. ನಾಲ್ಕನೇದು, ಓದು ಮತ್ತು ಬರಹ. ಸೊ 19ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂತಂದರೆ ಯಾವುದಾಗಿರ್ಬೋದು? ಸೆಕೆಂಡ್ ಒನ್, ಆಲಿಸುವಿಕೆ ಮತ್ತು ಮೌನ ವಾಚನ. ಯಾವುದಕ್ಕೆ ಅಂತಂದರೆ ಭಾಷೆ ಸ್ವೀಕೃತ ಕೌಶಲ್ಯಗಳು. ನೋಡಿ, ಎಲ್ಲ ಆನ್ಸರ್ಗಳು ನಮಗೆ ಸರಿ ಅಂತಲೇ ಕಾಣ್ತಾ ಇರ್ತವೆ, ಬಟ್ ಅದರಲ್ಲಿ ಯಾವುದು ತುಂಬ ರಿಲೇಟೆಡ್ ಇರುತ್ತೆ ಅದಕ್ಕೆ ನಾವು ಮೊದಲು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಓಕೆನಾ? ಸೊ 20ನೇ ಪ್ರಶ್ನೆ. ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಬಳಸಬಹುದಾದ ಪ್ರಮುಖ ಸಾಧನ. ಒಂದನೇದು, ಕಪ್ಪು ಹಲಗೆ. ಎರಡನೇದು, ಚಿತ್ರಪಟಗಳು. ಮೂರನೇದು, ಬಹುಮಾಧ್ಯಮ ಅಂತಂದರೆ ಮಲ್ಟಿಮೀಡಿಯಾ. ನಾಲ್ಕನೇದು, ಪಠ್ಯ ಪುಸ್ತಕ. ಸೊ ಇದರಲ್ಲಿ ಅಂತಂದರೆ ಮಕ್ಕಳಿಗೆ ನಾವು ಆಕರ್ಷಣೆ ಮಾಡಬೇಕಪ್ಪ ಅಂತಂತಂದರೆ ಯಾವುದನ್ನು ಬಳಸಿದರೆ ಆಕರ್ಷಕರ ಆಗ್ತಾರೆ ಅಂತಂತಂದರೆ ಬಹುಮಾಧ್ಯಮ ಅಂತಂದರೆ ಮಲ್ಟಿಮೀಡಿಯಾ ಬಳಸಿದರೆ ಏನಾಗುತ್ತೆ? ಮಕ್ಕಳು ಆಕರ್ಷಕ ಆಗಿ ಅವರ ಒಂದು ಓದಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಆಪ್ಷನ್ಸ್ ನಂಬರ್ 3 ಈಸ್ ಕರೆಕ್ಟ್ ಆನ್ಸರ್. ಸೊ 21 ಕ್ವಶನ್. ಮಾಧ್ಯಮಿಕ ಹಾಗೂ ಸೆಕೆಂಡರಿ ಹಂತದಲ್ಲಿ ವ್ಯಾಕರಣ ಬೋಧಿಸುವ ಉತ್ತಮ ಕ್ರಮ. ಒಂದನೇ ಆಪ್ಷನ್ಸ್, ಪ್ರತ್ಯೇಕ ಅವಧಿಯಲ್ಲಿ ವ್ಯಾಕರಣ ಬೋಧನೆ. ಎರಡನೇದು, ಶಾಸ್ತ್ರೀಯ ಕ್ರಮದಲ್ಲಿ ವ್ಯಾಕರಣ ಬೋಧನೆ. ಮೂರನೇದು, ಸ್ವಯಂ ಬೋಧಿನಿ ಉಪಕ್ರಮಗಳ ಮೂಲಕ. ನಾಲ್ಕನೇದು, ಬೋಧನಾ ಕಲಿಕಾ ಸಂದರ್ಭಗಳಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಬೋಧನೆ. ಹೌದಾ? ಈಗ ನೋಡಿ, ಈ ಇಷ್ಟರಲ್ಲಿ ಎಲ್ಲನೂ ನಮಗೆ ಸರಿ ಅಂತ ಅನ್ನಿಸ್ತಾ ಇರ್ತವೆ, ಆದರೆ ಇದಕ್ಕೆ ಕಂಪ್ಲೀಟ್ ರಿಲೇಟೆಡ್ ಆ್ಯಂಡ್ 100% ಅಕ್ಯುರೇಟ್ ಆನ್ಸರ್ ಯಾವುದಪ್ಪ ಅಂತಂತಂದರೆ 4th ಒನ್, ಬೋಧನಾ ಕಲಿಕಾ ಸಂದರ್ಭಗಳಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯನ್ನು ಮಾಡಿದಾಗ ಏನಾಗುತ್ತೆ? ಉತ್ತಮ
ಕ್ರಮವನ್ನು ಅಳವಡಿಸ್ಕೊಂಡಂಗೆ ಆಗುತ್ತೆ. ಓಕೆನಾ? ಅದರಿಂದ ಎಫೆಕ್ಟಿವ್ ಟೀಚಿಂಗ್ ಉಂಟಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, 22ನೇ ಪ್ರಶ್ನೆ. ಪ್ರತಿ ಮಗುವಿನ ಕಲಿಕೆಯ ದೋಷಗಳನ್ನು ಚಿಕಿತ್ಸಕ ಕ್ರಮದಿಂದ ಪರಿಹರಿಸಿ ಕಲಿಕೆಯ ಮುಖ್ಯವಾಹಿನಿಗೆ ತರುವ ಉಪಕ್ರಮ ಯಾವುದು ಅಂತ ಹೇಳಬೇಕು ನಾವು. ಫಸ್ಟ್ ಆಪ್ಷನ್ಸ್ ಪರಿಹಾರ ಬೋಧನೆ, ಎರಡನೇದು ಗೃಹ ಕಾರ್ಯ, ಮೂರನೇದು ಸ್ವಯಂ ಬೋಧಿನಿ ಕ್ರಮ, ನಾಲ್ಕನೇದು ವೇಗವರ್ಧನ ಬೋಧನೆ. ಸೊ 22ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂತಂದರೆ ಪರಿಹಾರ ಬೋಧನೆ. ಓಕೆನಾ? 23ನೇ ಪ್ರಶ್ನೆ. 4ನೇ ತರಗತಿಯ 12 ಜನ ವಿದ್ಯಾರ್ಥಿಗಳಿಗೆ ಬಾಯ್ದೆರೆ ವಾಚನದಲ್ಲಿ ದೋಷಗಳಿದೆ. ಈ ಸಮಸ್ಯೆಗೆ ಶಿಕ್ಷಕ ತಕ್ಷಣ ಕೈಗೊಳ್ಳಬೇಕಾದ ಪರಿಹಾರ ಕ್ರಮ. 1ನೇದು ನಿಯಂತ್ರಿತ ಅಭ್ಯಾಸ, 2ನೇದು ಭಾಷಾ ಪ್ರಯೋಗಾಲಯ, 3ನೇದು ಗುಂಪು ಅಧ್ಯಯನ, 4ನೇದು ಕ್ರಿಯಾ ಸಂಶೋಧನೆ. ಸೊ ಈ 23 ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ 4th ಒನ್ ಕ್ರಿಯಾ ಸಂಶೋಧನೆ. ಓಕೆನಾ? 24ನೇ ಪ್ರಶ್ನೆ. ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ. ಫಸ್ಟ್ ಒನ್ ಆಪ್ಷನ್ಸ್ ಮೌಖಿಕ ಸಂದರ್ಶನ, 2ನೇದು ಪ್ರಬಂಧ ಮಾದರಿ ಪ್ರಶ್ನೆಗಳು, 3ನೇದು ಪ್ರಾಯೋಗಿಕ ಚಟುವಟಿಕೆ, 4ನೇದು ಬಾಯ್ದೆರೆ ವಾಚನ. ಸೊ 24ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂತಂದರೆ ಪ್ರಬಂಧ ಮಾದರಿ ಪ್ರಶ್ನೆಗಳು. ಯಾವುದು? ಪ್ರಬಂಧ ಮಾದರಿ ಪ್ರಶ್ನೆಗಳು. ಸೊ 25ನೇ ಪ್ರಶ್ನೆ. ಮಕ್ಕಳ ಜ್ಞಾನೇಂದ್ರಿಯಗಳ ತರಬೇತಿಗೆ ಮಾಂಟೆಸೋರಿ ಅವರು ಸಲಹೆ ಮಾಡಿರುವ ಸಾಧನಗಳು. ಫಸ್ಟ್ ಒನ್ ಭಾಷಾ ಪ್ರಯೋಗಾಲಯ, 2ನೇದು ಕಲಿಕಾ ಏಣಿಗಳು, 3ನೇದು ವ್ಯಾಯಾಮ ಮತ್ತು ಹಾಡುಗಳು, 4ನೇದು ಪ್ರಬೋಧಕ ಉಪಕರಣಗಳು. ಸೊ 25ನೇದಕ್ಕೆ ಯಾವುದಪ್ಪ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 4th ಒನ್ ಪ್ರಬೋಧಕ ಉಪಕರಣಗಳು. 26ನೇದು ಮಕ್ಕಳಲ್ಲಿ ಸ, ಶ, ಶ, ಲ, ಳ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಚಟುವಟಿಕೆ. ಫಸ್ಟ್ ಒನ್ ವಾಕ್ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸುವುದು. 2ನೇದು ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರುಳಿ ಮೂಲಕ ಅಭ್ಯಾಸ ಮಾಡಿಸುವುದು. 3ನೇದು ಉಚ್ಚಾರ ದೋಷವಿರುವ ಮಕ್ಕಳು ಹೆಚ್ಚು ಮಾತನಾಡದಂತೆ ಹೇಳುವುದು. 4ನೇದು ಇಂತಹ ಮಕ್ಕಳು ಮಾತನಾಡದೆ ಬರೆದು ತೋರಿಸುವ ಅವಕಾಶ ಕಲ್ಪಿಸುವುದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೆಕೆಂಡ್ ಒನ್. ಓಕೆನಾ? 27th ಕ್ವಶನ್. ಈ ಕೆಳಗಿನ ಭಾಷಾಂಶಗಳಲ್ಲಿ ತಪ್ಪಾಗಿರುವುದು ಇದು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೋ ಒಂದು ತಪ್ಪಾಗಿದೆ, ಅದು ಯಾವುದಂತ ನಾವು ಹೇಳಬೇಕು. ಫಸ್ಟ್ ಒನ್ ಮಾತು ನಮನೀಯ ಸ್ವರೂಪ, ಬರಹ ಶಿಷ್ಯ ಶಾಶ್ವತ ರೂಪ. 2ನೇ ಆಪ್ಷನ್ಸ್ ಪದ್ಯ ಕಲಿಕೆಯಿಂದ ಆನಂದ, ಗದ್ಯ ಕಲಿಕೆಯಿಂದ ವಿಷಯ ಗ್ರಹಿಕೆ. 3ನೇದು ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ, ಮೌನ ವಾಚನದಿಂದ ಧ್ವನಿ ಸಂಸ್ಕಾರ. 4ನೇದು ಮಾತು ಓದಿಗೆ ಆಧಾರ, ಕಾಗುಣಿತ ಶುದ್ಧ ಬರಹಕ್ಕೆ ಆಧಾರ. ಸೊ 27ನೇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂತಂದರೆ ಥರ್ಡ್ ಒನ್ ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ, ಮೌನ ವಾಚನದಿಂದ ಧ್ವನಿ ಸಂಸ್ಕಾರ. ಇದು ತಪ್ಪಾಗಿದೆ. ಸೊ ಹಾಗಾಗಿ ನಾವು ತಪ್ಪಾಗಿರೋದನ್ನು ಕಂಡುಹಿಡಿಬೇಕು. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ? ಥರ್ಡ್ ಒನ್ ಆಗುತ್ತೆ. ಓಕೆನಾ? ಇವಾಗ 28ನೇ ಪ್ರಶ್ನೆ. ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಯಾವುದು? ಫಸ್ಟ್ ಒನ್ ನೋಡಿ ವೃದ್ಧಾಶ್ರಮ, 2ನೇದು ವೃದ್ಧಾಶ್ರಮ, 3ನೇದು ವೃದ್ಧಾಶ್ರಮ,
4ನೇದು ವೃದ್ಧಾಶ್ರಮ. ಇದರಲ್ಲಿ ಸರಿಯಾದದ್ದು ಯಾವುದು ನೋಡಿ, ನೀವು ಉಚ್ಚಾರ ಮಾಡಿ ನೋಡಿ. ಇದರಲ್ಲಿ ಶುದ್ಧ ಭಾಷೆಯಿಂದ ಕೂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂತಂದರೆ ಯಾವುದು? ವೃದ್ಧಾಶ್ರಮ. ಹೌದಾ? ವೃದ್ಧಾಶ್ರಮ ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆ. ನಂಬಿಕೆ ಈ ಪದದ ವಿರುದ್ಧಾರ್ಥಕ ಪದವಿದು. ಫಸ್ಟ್ ಒನ್ ಆಪ್ಷನ್ಸ್: ಅಪನಂಬಿಕೆ, 2ನೇದು ವಿಶ್ವಾಸ, 3ನೇದು ಅಗೌರವ, 4ನೇದು ಅವಮಾನ. ನಂಬಿಕೆ ವಿರುದ್ಧ ಪದ ಅಪನಂಬಿಕೆ. ಹೌದಾ? ನಂಬಿಕೆ, ಅಪನಂಬಿಕೆ. ಸೊ ವಿರುದ್ಧಾರ್ಥಕ ಪದಗಳ ಮೇಲೆ ಕೂಡ ನಾನು 2 ವಿಡಿಯೋಗಳನ್ನು ಮಾಡಿದ್ದೀನಿ, ಅಂದರೆ 100 ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ಸೊ 30 ಲಾಸ್ಟ್ ಒನ್ ಕ್ವಶನ್ ಯಾವುದಪ್ಪ ಅಂತಂದರೆ ನೀರಿಗೆ ಹಾಕು. ಈ ನುಡಿಗಟ್ಟಿನ ಅರ್ಥ ಹೀಗಿದೆ. ನೀರಿಗೆ ಹಾಕು ಅಂತಂದರೆ ಆಪ್ಷನ್ಸ್: ನಂಬರ್ 1 ಮೋಸ ಮಾಡು, 2ನೇದು ಸಮಾಧಾನ ಮಾಡು, 3 ತೊಂದರೆಗೆ ಸಿಕ್ಕಿಸು, 4ನೇದು ವ್ಯರ್ಥ ಮಾಡು. ನೀರಿಗೆ ಹಾಕು ಅಂತಂತಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ವ್ಯರ್ಥ ಮಾಡು ಅಂತ ಆಗುತ್ತೆ. ಸೊ ಈ ರೀತಿ ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 30 ಪ್ರಶ್ನೆಗಳು ಇರ್ತವೆ. ಓಕೆನಾ? ಅದರ ನಂತರ ಸ್ಟಾರ್ಟ್ ಆಗ್ತಾ ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್. ಅದು ಇಲ್ಲೇ ಇರ್ತಕ್ಕಂಥ ಇಂಗ್ಲೀಷನ್ನು ನೀವು ಬರಿಬಾರ್ದು. ನೋಡಿ, ಇಲ್ಲಿ ಏನಿದೆ ಅಂತಂತಂದರೆ ಪಾರ್ಟ್ 1 ಲ್ಯಾಂಗ್ವೇಜ್ ಫಸ್ಟ್ ಅಂತಲೇ ಇದೆ. ನಮಗೆ ಲ್ಯಾಂಗ್ವೇಜ್ ಫಸ್ಟ್ ಬೇಡ, ನಮಗೆ ಲ್ಯಾಂಗ್ವೇಜ್ ಸೆಕೆಂಡ್ ಬೇಕು. ಇವಾಗ ನಾವು ಲ್ಯಾಂಗ್ವೇಜ್ ಫಸ್ಟ್ ಕನ್ನಡವನ್ನು ಬಿಡಿಸಿದ್ದೀವಿ. ಹಾಗಾದರೆ ಇಂಗ್ಲೀಷ್ ಯಾವ್ದು ಬಿಡಿಸ್ಬೇಕಪ್ಪ ಅಂತಂದರೆ ಇಲ್ಲಿ ಸೀರಿಯಲ್ ನಂಬರ್ 1 ಇರಬಾರ್ದು. ಇಲ್ಲಿ ಎಷ್ಟು ಇರಬೇಕಪ್ಪ ಅಂತಂದರೆ 31 ಇರಬೇಕು. 30ಗೆ ಇಲ್ಲಿ ಎಂಡ್ ಆಗಿದೆ ಅಂತಂತಂದರೆ ಇವಾಗ 31 ಸ್ಟಾರ್ಟ್ ಆಗ್ತಕ್ಕಂಥ ಪ್ರಶ್ನೆಯನ್ನು ನಾವು ತೊಗೋಬೇಕು. ಅದು ಯಾವುದು? ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಾಗಿರ್ಬೇಕು? ನಮ್ಮದು ಇಂಗ್ಲೀಷ್ ಆಗಿರಬೇಕು. ಓಕೆನಾ? ಸೊ ಇವತ್ತು ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ. ನೆಕ್ಸ್ಟ್ ತರಗತಿಯಲ್ಲಿ ಇದರದ್ದು ಮುಂದುವರೆದ ಭಾಗವಾಗಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಓಕೆನಾ? ಥ್ಯಾಂಕ್ ಯು.